ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಕಾಂಗ್ರೆಸ್ಗೆ ಫುಲ್ ಟೆನ್ಷನ್ ಇವಾಗ. ಮುಸ್ಲಿಂ ಬಂಡಾಯದಿಂದ ಸಮರ್ಥ ಗೆಲುವಿನ ಮೇಲೆ ಏಟು ಬೀಳುತ್ತಾ ಹೀಗೊಂದು ಅನುಮಾನ ಕಾಂಗ್ರೆಸ್ನ ಕಾಡ್ತಾ ಇದೆ. ಕ್ಷೇತ್ರದಲ್ಲಿ ಒಟ್ಟು 39 ಅಭ್ಯರ್ಥಿಗಳಿಂದ 45 ನಾಮಿನೇಷನ್. ಈಗ 45 ನಾಮಪತ್ರಗಳ ಪೈಕಿ 24 ನಾಮಪತ್ರ ಅಲ್ಪಸಂಖ್ಯಾತರಿಂದಲೇ ಸಲ್ಲಿಕೆ ಆಗಿದೆಯಂತೆ. ಕಾಂಗ್ರೆಸ್ನ ಸಮರ್ಥ 4 ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ 4 ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ 3 ನಾಮಪತ್ರ ಸಲ್ಲಿಕೆ ಮಾಡಿರೋದು. ಬಿಜೆಪಿ ನಾಯಕ ಯಶವಂತರಾವ್ ಜಾಧವ್ 1 ನಾಮಪತ್ರ ಸಲ್ಲಿಕೆ ಮಾಡಿರೋದು. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯ. ಸಮರ್ಥ ಶಾಮನೂರು ವಿರುದ್ಧ 22 ಜನ ಮುಸ್ಲಿಮರಿಂದ ನಾಮಿನೇಷನ್ ಆಗಿದ್ದಂತೆ. ದಕ್ಷಿಣ ಕ್ಷೇತ್ರದಲ್ಲಿ ನಿರ್ಣಾಯಕ ಮುಸ್ಲಿಂ ಸಮುದಾಯದವರೇ. ಹಂಗೆ ನೋಡೋದಾದ್ರೆ ಮೆಜಾರಿಟಿ 80,000ಕ್ಕಿಂತಲೂ ಹೆಚ್ಚು ವೋಟ್ ಇರುವಂಥದ್ದು ಮುಸ್ಲಿಂ ಸಮುದಾಯದವರೇ. ಅವ್ರಿಗೆ ಮಣೆ ಹಾಕಲಿಲ್ಲ ಅನ್ನೋದಕ್ಕೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಅಭ್ಯರ್ಥಿಗಳ ಬಂಡಾಯ ಕಾಡ್ತಾ ಇದೆ. ಅಂದ್ರೆ ಇವ್ರಿಗೂ ಗೊತ್ತು, ಈಗ ಹಿಂಗ್ ಬಂಡಾಯವಾಗಿ ನಿಂತ್ಕೊಂಡ್ರೆ ನಾವು ಗೆದ್ದು ಬಿಡ್ತೀವಿ ಸಮರ್ಥ ಶಾಮನೂರು ವಿರುದ್ಧ ಅನ್ನುವಂತಹ ಭ್ರಮೆಯಲ್ಲಿ ಇವರಿಲ್ಲ. ಬದಲಿಗೆ ವೋಟ್ಗಳನ್ನ ಚದುರಿಸ್ಬೋದಲ್ಲ. ತಮ್ಮ ತಾಕತ್ ಏನು, ನಮ್ಮಿಂದಲೇ ಗೆಲುವಲ್ಲ ಅಂದ್ರು ನಾವು ಮೇಜರ್ ಆಗಿ ನಿಂತ್ಕೊಂಡ್ರೆ ನಿಮ್ಮನ್ನ ಸೋಲ್ಸೋ ತಾಕತ್ತಿದೆ ಅಂತ ತೋರಿಸ್ಬೋದಲ್ಲ. ಆ್ಯಂಡ್ ಹೋಗಿ ಬಂದು ಶಾಮನೂರು ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ನಂದಾದ್ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಏನು MLA ಕ್ಯಾಂಡಿಡೇಟ್ ಆಗದ ಅವರಿಗೆ ಟಿಕೆಟು ಅಂತ ಹೇಳ್ತಾ ಇದ್ರು. ಬಟ್ ಬದಲಾದ ಕಾಲದಲ್ಲಿ ಅನಿವಾರ್ಯವಾಗಿ ಉಪಚುನಾವಣೆಯಲ್ಲಿ ಅವರ ಮೊಮ್ಮಗನನ್ನ ನಿಲ್ಲಿಸುವಂತಹ ಅನಿವಾರ್ಯತೆಗೆ ಸಿಗಾಕೊಂಡಿದೆ ಕಾಂಗ್ರೆಸ್. ಇದರ ನಡುವೆ ಬಂಡಾಯದ ಬಿಸಿಯನ್ನು ಕೂಡ ಎದುರಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಮಲ್ಲಿಕಾರ್ಜುನ್ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಹಿಂಗೆ ಒಬ್ಬರ ವಿರುದ್ಧ 5-6 ಜನ ನಿಂತ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ನಾಮಿನೇಷನ್ ಹಾಕ್ತಾ ಇದ್ದಾರೆ ಅಂದ್ರೆ ರೀಸನ್ ಒಂದೇ ಇರ್ಬೋದು. ನಮ್ಮನ್ನ ಎದುರು ಹಾಕೊಂಡ್ರೆ ನಮಗೆ ಸರಿಯಾದ ಪುರಸ್ಕಾರ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಸೋಲ್ಸುವ ತಾಕತ್ತು ನಮಗಿದೆ ಅಂತ ತೋರಿಸುವ ಪ್ರಯತ್ನನ ಇದು ಮುಸ್ಲಿಂ ಸಮುದಾಯದಿಂದ? ಖಂಡಿತ ವಿದ್ಯಾ, ನೀವು ಹೇಳ್ತಕ್ಕಂಥದ್ದು ಸರಿಯಾಗಿದೆ. ಯಾಕಂತಂದ್ರೆ ಕಳೆದ 3 ದಿನದಿಂದ ಕೂಡ ಇದೇ ಒಂದು ಚರ್ಚೆ ಒಂದು ಅಲ್ಪಸಂಖ್ಯಾತರ ಒಂದು ಸಮಾಜದಲ್ಲಿ ಎದುರ್ತಕ್ಕಂಥದ್ದು. ಯಾಕಂತಂದ್ರೆ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕೂಡ ಬಹುದಿನದ ಬೇಡಿಕೆ. ಅದು ಶಾಮನೂರು ಶಿವಶಂಕರಪ್ಪ ಕಾಲವಾದ ನಂತರದಲ್ಲಿ ಇನ್ನೂ ಕೂಡ ಆ ಒಂದು ಬೇಡಿಕೆ ಹೆಚ್ಚಿನಾಗೆ ಕೇಳ್ಕೊಂಡ್ ಬರ್ತಾ ಇತ್ತು. ಅದ್ರ ಜೊತೆಗೆ ಪ್ರಮುಖವಾಗಿ ಮುಸ್ಲಿಂ ಲೀಡರ್ಸ್ ಗಳು ಏನಿದ್ದಾರೆ, ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಆಮೇಲೆ ಸೈಯದ್ ಖಾಲಿದ್ ಇರ್ಬೋದು, ಮತ್ತೆ ಬೇರೆ ಬೇರೆ ಈ ಹಲವು ಮುಖಂಡರು ಕೂಡ ನಮ್ಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಕೂಡ ಹಲವು ರೀತಿಯಾದಂತಹ ಒಂದು ಒತ್ತಡವನ್ನು ಕೂಡ ಏನು ಪ್ರಮುಖ ನಾಯಕರ ಮೇಲೆ ಏರ್ತಾ ಇದ್ರು. ಅದಾದ ನಂತರದಲ್ಲಿ ಸಮರ್ಥ ಯಾವಾಗ ಟಿಕೆಟ್ ಘೋಷಣೆ ಆಗುತ್ತೋ ಇಡೀ ಮುಸ್ಲಿಂ ಸಮಾಜದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರ ಸಮಾಜದಲ್ಲಿ ಒಂದು ಒಗ್ಗಟ್ಟಿನ ಒಂದು ಮಂತ್ರ ಕೇಳಿ ಬರ್ತಕ್ಕಂಥದ್ದು ಏನಂತಂದ್ರೆ ಕಾಂಗ್ರೆಸ್ ನನ್ನ ಸೋಲಿಸಲೇಬೇಕು. ಮುಸ್ಲಿಂ ಮುಖಂಡರಿಂದ ಅಂದ್ರೆ ಮುಸ್ಲಿಂ ಕಡೆಯಿಂದ ಸುಮಾರು 100ಕ್ಕಿಂತ ಅಧಿಕ ಜನರು ಈ ಬಾರಿ ನಾಮಪತ್ರವನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಕೇಳಿಬಂತು. ಅದರಂತೆ ಈಗ 24ಕ್ಕಿಂತ ಅಧಿಕ ಜನರು ಈಗ ನಾಮಪತ್ರವನ್ನು ಸಲ್ಲಿಸತಕ್ಕಂಥದ್ದು. ಅದ್ರಲ್ಲಿ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅಂತ ಹೇಳಿದ್ರೆ ಅವರು ಪ್ರಮುಖವಾಗಿ 3 ನಾಮಪತ್ರವನ್ನು ಸಲ್ಲಿಸಿದ್ರೆ, ಅಫ್ಸರ್ ಖಾನ್ ಕೂಡ ಅವರು ಕೂಡ ಒಂದು ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. ಹೀಗೆ ಸುಮಾರು 24ಕ್ಕಿಂತ ಜಾಸ್ತಿ ನಾಮಪತ್ರವನ್ನು ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಪ್ರಮುಖ ಉದ್ದೇಶ ಇಷ್ಟನೇ, ಈ ಬಾರಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋಂಥದ್ದು ಒಂದ್ ಕಡೆಗೆ ಆದ್ರೆ, ಮತ್ತೊಂದು ಕಡೆಗೆ ಏನೋ ಈ ಬಾರಿ ನಮ್ಗೇನು ಟಿಕೆಟ್ ಸಿಕ್ಕಿಲ್ಲ, ಮತ್ತೆ ಮುಸ್ಲಿಂ ಮುಖಂಡರನ್ನ ಕಡೆಗಣಿಸಲಾಗಿದೆ, ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ನಮ್ಮನ್ನ ಏನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಮಗೂ ಕೂಡ ಒಂದು ಲೀಡರ್ಶಿಪ್ ಕೊಟ್ಟಿದ್ದೆ ಆದಲ್ಲಿ ನಮ್ಮ ಸಮಾಜವನ್ನ ಏಳಿಗೆ ಮಾಡ್ಲಿಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಅಂತ ಏನಿದೆ ಕೇವಲ ಕುಟುಂಬ ರಾಜಕಾರಣಕ್ಕೆ ಮಾತ್ರ ತಮ್ಮ ಒತ್ತನ್ನು ಕೊಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸುಮಾರು 24ಕ್ಕಿಂತ ಅಧಿಕ ಜನರು ಈಗ ಈ ಬಾರಿ ಒಂದು ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೆ 26 ನಂತರದಲ್ಲಿ ಅಂದ್ರೆ ಮಾರ್ಚ್ 26 ನಂತರದಲ್ಲಿ ನಾಮಪತ್ರವನ್ನ ಹಿಂಪಡೆಯುವಂತ ಒಂದು ಸಾಧ್ಯತೆಗಳು ಇರ್ತವೆ. ಅದಾದ ನಂತರದಲ್ಲಿ ಎಷ್ಟು ಜನ ಕಣದಲ್ಲಿ ಉಳಿತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್